ಮೈಸೂರಿನ ಅರಮನೆ ಆವರಣದಲ್ಲಿ ಈಗ ಆಯುಧ ಪೂಜೆಯ ಕಳೆಗಟ್ಟಿದೆ. ನಾವೀಗ ನೋಡ್ತಾ ಇರಬಹುದು ಈ ಒಂದು ಪಲ್ಲಕ್ಕಿ ಏನಿದೆ, ಈ ಒಂದು ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯನ್ನ ತರುವಂತದ್ದು. ಯದು ವಂಶಸ್ಥರು ಉಪಯೋಗಿಸ್ತಾ ಇದ್ದಂತಹ ಪಟ್ಟದ ಕತ್ತಿ ಇದು. ರಾಜರು ಆಡಳಿತ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಪಟ್ಟದ ಕತ್ತಿಯನ್ನ ಹೊತ್ತು ರಾಜರೇ ಬರ್ತಾ ಇದ್ರು. ಆದ್ರೆ ಶ್ರೀಕಂಠದತ್ತ ಒಡೆಯರವರು ಕಾಲವಾದ ನಂತರ 1 ವರ್ಷ ಯಾರೂ ಕೂಡ ಈ ಒಂದು ಪಟ್ಟದ ಕತ್ತಿಯನ್ನ ತೆಗೆದುಕೊಂಡು ಬರಲಿಲ್ಲ. ಅದಾದ ನಂತರದಲ್ಲಿ ಪಟ್ಟದ ಕತ್ತಿಯನ್ನ ಪಲ್ಲಕ್ಕಿಯ ಮೇಲೆ ಹೊತ್ತು ಮೆರವಣಿಗೆ ಮಾಡಿಕೊಂಡು ಬಂದು ಕೋಡಿ ಸೋಮೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಅದಕ್ಕೆ ಪೂಜೆಯನ್ನ ಮಾಡುವಂತಹ ಒಂದು ಆಚರಣೆ ಇವಾಗ ರೂಢಿಯಲ್ಲಿದೆ. ಪಟ್ಟದ ಕತ್ತಿಯನ್ನ ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆನೆಯ ಮೇಲೆ ಮೆರವಣಿಗೆ ಅಂದ್ರೆ ಒಂದು ಪಟ್ಟದ ಪಲ್ಲಕ್ಕಿ, ಈ ಒಂದು ಪಲ್ಲಕ್ಕಿ ಏನಿದೆ ಅದನ್ನ ಆನೆಯ ಜೊತೆಗೆ ಮೆರವಣಿಗೆಯ ಮೂಲಕ ಮತ್ತೆ ಅರಮನೆಗೆ ತೆಗೆದುಕೊಂಡು ಹೋದ ನಂತರ ಆಯುಧ ಪೂಜೆಗೆ ಯದುವೀರ ಒಡೆಯರವರು ಸಕಲ ಚಾಲನೆಯನ್ನ ಕೂಡ ನೀಡ್ತಾರೆ. ಇನ್ನು ಇಲ್ಲಿ ಅರಮನೆ ಆವರಣದಲ್ಲಿ ಅರಮನೆಗೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಬಂದು ಒಂದು ವಿಧಿವಿಧಾನದಂತೆ ಒಂದು ಪೂಜೆಯ ನೆರವೇರಿಸಿಕೊಂಡು ಮತ್ತೆ ಅರಮನೆಯ ಆವರಣಕ್ಕೆ ಹೋಗುವಂಥದ್ದು ನಾವು ಇಲ್ಲಿ ನೋಡಬಹುದು. ಪಲ್ಲಕ್ಕಿಯ ಜೊತೆಗೆ ಪಟ್ಟದ ಎತ್ತುಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಪಟ್ಟದ ಆನೆಗೆ ಪಟ್ಟದ ಹಸುಗಳು ಜೊತೆಗೆ ಪಟ್ಟದ ಕುದುರೆಗಳು ಸಾಥ್ ಕೊಡುತ್ತೆ. ಇದಾದ ನಂತರ ಮುತ್ತೈದರೆಲ್ಲ ಬಂದು ಒಂದು ಕಳಸ ಏನಿರುತ್ತೆ ಅದನ್ನ ಕೋಡಿ ಸೋಮೇಶ್ವರನ ಸನ್ನಿಧಿಗೆ ತಂದು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮುಗಿಸಿದ ನಂತರ ಮತ್ತೆ ಅರಮನೆಗೆ ವಾಪಸ್ ಹೋಗ್ತಾರೆ. ಸಕಲ ಸಿದ್ಧತೆಗಳು ಕೂಡ ಈಗ ಅರಮನೆಯಲ್ಲಿ ನಡೀತಾ ಇರುತ್ತೆ ಆಯುಧ ಪೂಜೆಗೆ. ಅದಕ್ಕೂ ಮುನ್ನ ಪಟ್ಟದ ಕತ್ತಿಯ ಒಂದು ಮೆರವಣಿಗೆಯ ಸಮೇತ ಪೂಜೆ ಎಲ್ಲ ಇವಾಗ ಮುಕ್ತಾಯವಾಗಿ ಏಕಲವ್ಯ, ಶ್ರೀಕಂಠ, ಪಟ್ಟದ ಕುದುರೆಗಳು ಜೊತೆಗೆ ಪಟ್ಟದ ಎತ್ತುಗಳು ಏನಿದೆ ಎಲ್ಲವೂ ಕೂಡ ಈಗ ಅರಮನೆಯ ಆವರಣಕ್ಕೆ ಮತ್ತೆ ಹೋಗ್ತಾ ಇದೆ. ಇದಾದ ನಂತರ ಆಯುಧ ಪೂಜೆಗೆ ಯದುವೀರ ಒಡೆಯರವರು ಸಕಲ ಚಾಲನೆಯನ್ನ ನೀಡ್ತಾರೆ. ಅದಾದ ನಂತರ ರಾಜವಂಶಸ್ಥರು ಉಪಯೋಗಿಸಿದಂತಹ ಕತ್ತಿ, ರಾಣಿ ಏನೆಲ್ಲ ಒಂದು ಯುದ್ಧದ ಸಾಮಗ್ರಿಗಳಿದ್ವು ಆ ಎಲ್ಲದಕ್ಕೂ ಕೂಡ ಪೂಜೆಯನ್ನ ನೆರವೇರಿಸಿ ಅದಾದ ನಂತರ ಹಸುಗಳು, ಆನೆ ಎಲ್ಲ ಆಯುಧಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈಗ ಕೋಡಿ ಸೋಮೇಶ್ವರ ಸನ್ನಿಧಿಗೆ ಏನ್ ಬಂದಿದ್ರು ಆ ಒಂದು ಪೂಜೆ ವಿಧಾನಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಮತ್ತೆ ಅರಮನೆಯತ್ತ ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಪ್ಯಾಕ್ समर्पयामि वस्त्रार्थे पुष्पै पूजयामि आयुधादेवताभ्यो नमः
ಅಡ್ಜಸ್ಟ್ ಮಾಡ್ಕೊಬಿಡಿ. DSNG ಅಂತ ತೆಗೆದು ಹಾಕಿದ್ದು ಇವಾಗ ಆಗಲ್ಲ. 576 ಓಡಿಸುತ್ತೆ. ಯಾಕಂದರೆ DSNG ಇತ್ತು, ಆಮೇಲೆ ಬ್ಯಾಕ್ ಪ್ಯಾಕ್ ಕನೆಕ್ಟ್ ಮಾಡಿದ್ದು. ಹೌದಾ, ಕಟ್ ಮಾಡ್ತೀನಿ ಹಂಗಾದ್ರೆ. ಇದು ಶ್ರೀಕಂಠ ಅವರು ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.